ನಮಸ್ಕಾರ ಗೆಳೆಯರೆ, ಪಿಕ್ಚರ್ ಫಾರ್ ಯುಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 2026 ಅತ್ಯಂತ ಮಹತ್ವದ ವರ್ಷವಾಗಲಿದೆ. ಯಾಕಂದ್ರೆ ಈ ವರ್ಷ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳು ಬಾಕ್ಸ್ ಆಫೀಸ್ ಮೇಲೆ ಸವಾರಿ ಮಾಡೋಕೆ ಸಜ್ಜಾಗಿದ್ದಾರೆ. ಹಾಗಾದ್ರೆ ಈ ವರ್ಷ ನಮ್ಮನ್ನು ರಂಜಿಸಲಿರುವ ಆ 15 ಬಹುನಿರೀಕ್ಷಿತ ಸಿನಿಮಾಗಳು ಯಾವುವು? ಬನ್ನಿ ನೋಡೋಣ. ಟಾಕ್ಸಿಕ್ ಮೊದಲನೇದಾಗಿ ಇಡೀ ಭಾರತವೇ ಕಾಯುತ್ತಿರುವ ರಾಕಿ ಬಾಯ್ ಯಶ್ ಅವರ ಸಿನಿಮಾ. ಮಾರ್ಚ್ನಲ್ಲಿ ಬರಬೇಕಿದ್ದ ಈ ಚಿತ್ರ ಕ್ವಾಲಿಟಿ ದೃಷ್ಟಿಯಿಂದ ಜೂನ್ 4ಕ್ಕೆ ಮುಂದೂಡಲ್ಪಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದ ಈ ಆಕ್ಷನ್ ಥ್ರಿಲ್ಲರ್ನಲ್ಲಿ ನಯನತಾರಾ ಮತ್ತು ಕಿಯಾರಾ ಅಡ್ವಾಣಿ ಮಿಂಚಲಿದ್ದಾರೆ. ಲವ್ ಮಾಕ್ಟೇಲ್ 3 ಕೃಷ್ಣ ಮತ್ತು ಮಿಲಾನಾ ನಾಗರಾಜ್ ಜೋಡಿ ಅಂದ್ರೇನೆ ಒಂದು ಮ್ಯಾಜಿಕ್. ಈ ಸಿನಿಮಾದ ಮೂಲಕ ಆ ಹಳೆಯ ಪ್ರೇಮದ ಸಂಭ್ರಮ ಮರುಕಳಿಸುವುದು ಖಂಡಿತ. ಇದು ಏಪ್ರಿಲ್ 10ಕ್ಕೆ ತೆರೆಗೆ ಬರಲಿದೆ. ಉತ್ತರಕಾಂಡ ಧನಂಜಯ್ ಮತ್ತು ಶಿವಣ್ಣ ಅವರ ಮಾಸ್ ಕಾಂಬಿನೇಷನ್ ಅಂದ್ರೆ ಹೇಗಿರುತ್ತೆ ನೀವೇ ಯೋಚಿಸಿ. ಉತ್ತರ ಕರ್ನಾಟಕದ ರೌಡಿಸಂ ಹಿನ್ನೆಲೆಯ ಈ ಚಿತ್ರ ಏಪ್ರಿಲ್ ತಿಂಗಳಲ್ಲಿ ಸದ್ದು ಮಾಡಲಿದೆ. ಬಿಲ್ಲಾ ರಂಗಭಾಷಾ ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ನ ಫ್ಯೂಚರಿಸ್ಟಿಕ್ ಸಿನಿಮಾ. ಇದರ ಮೇಕಿಂಗ್ ನೋಡಿದ್ರೆ ಹಾಲಿವುಡ್ ರೇಂಜ್ಗೆ ಇರುತ್ತೆ ಅನ್ನೋದು ಪಕ್ಕಾ. ಬಹುಶಃ ವರ್ಷದ ಅಂತ್ಯಕ್ಕೆ ಇದು ರಿಲೀಸ್ ಆಗಬಹುದು. 66 ಆಪರೇಷನ್ ಡ್ರೀಮ್ ಥಿಯೇಟರ್ ಹೇಮಂತ್ ರಾವ್ ಮತ್ತು ಶಿವಣ್ಣ ಸೇರಿಕೊಂಡ್ರೆ ಅಲ್ಲಿ ಕ್ಲಾಸ್ ಮತ್ತು ಮಾಸ್ ಎರಡೂ ಇರುತ್ತೆ. 1970ರ ಕಾಲಘಟ್ಟದ ಕಥೆಯಿರುವ ಈ ಚಿತ್ರ ವರ್ಷದ ಮಧ್ಯದಲ್ಲಿ ಬರುವ ಸಾಧ್ಯತೆಯಿದೆ. ಪಿನಾಕ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಯಿದೆ. ಟೀಮ್ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡುತ್ತೆ ಅಂತ ನಾವೆಲ್ದ ಕಾಯ್ತಾ ಇದ್ದೀವಿ. ಕೇಡಿ ದ ಡೆವಿಲ್ ಧ್ರುವ ಸರ್ಜಾ ಅವರ ಕೇಡಿ ಸಿನಿಮಾ ಪದೇ ಪದೇ ಮುಂದೂಡಲ್ಪಡ್ತಿದೆ. ಈ ಸಲ ಅನೌನ್ಸ್ ಮಾಡಿರೋ ಡೇಟ್ನಲ್ಲಿ ಬಂದು ಬ್ಲಾಕ್ ಬಸ್ಟರ್ ಪಟ್ಟ ಗೆಲ್ಲುತ್ತಾ? ಕಾದು ನೋಡೋಣ. ಕರಾವಳಿ ಪ್ರಜ್ವಲ್ ದೇವರಾಜ್ ಅವರ ಈ ಚಿತ್ರದ ಮೇಲೆ ಭಾರೀ ಭರವಸೆ ಇದೆ. ಈ ವರ್ಷದ ಹಿಟ್ ಸಿನಿಮಾಗಳ ಲಿಸ್ಟ್ನಲ್ಲಿ ಇದು ಸೇರೋದು ಪಕ್ಕಾ ಅನ್ಸುತ್ತೆ. ಫಾದರ್ ಡಾರ್ಲಿಂಗ್ ಕೃಷ್ಣ ಅವರ ಈ ಸಿನಿಮಾ ಟೀಸರ್ನಿಂದಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ತಂದೆ ಮಗನ ಸೆಂಟಿಮೆಂಟ್ ಇಲ್ಲಿ ವರ್ಕ್ ಆಗೋ ಎಲ್ಲಾ ಲಕ್ಷಣಗಳಿವೆ. ಯಾಸ್ ಸಿನ್ಸಿಯರ್ಲಿ ರಾಮ್ ಒಂದು ವಿಭಿನ್ನ ಜೋಡಿಯ ಸಿನಿಮಾ. ಅನೌನ್ಸ್ ಆಗಿ ಬಹಳ ದಿನ ಆದ್ರೂ ಇದರ ಬಗ್ಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಈ ವರ್ಷವಾದ್ರೂ ತೆರೆಗೆ ಬರಲಿ ಅನ್ನೋದು ನಮ್ಮ ಆಶಯ. ಹಲಗಲಿ ಇದೊಂದು ಹಿಸ್ಟಾರಿಕ್ ಡ್ರಾಮಾ. ಇತಿಹಾಸದ ಪುಟಗಳನ್ನು ತೆರೆಯಲಿರುವ ಈ ಸಿನಿಮಾ ಯಾವಾಗ ಬರಬಹುದು ಅಂತ ನಿಮ್ಗೆ ಗೊತ್ತಿದ್ರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಕ್ರಿಮಿನಲ್ ಚಿತ್ರತಂಡ ಬಹಳ ವೇಗವಾಗಿ ಶೂಟಿಂಗ್ ಮುಗಿಸ್ತಾ ಇದೆ. ಆದಷ್ಟು ಬೇಗ ಬೆಳ್ಳಿ ಪರದೆ ಮೇಲೆ ಈ ಸಿನಿಮಾ ರಾರಾಜಿಸಲಿದೆ. ಜಿಂಗೋ ಡಾಲಿ ಧನಂಜಯ್ ಅವರ ಮತ್ತೊಂದು ಡಿಫ್ರೆಂಟ್ ಪ್ರಯತ್ನ. ಕಳೆದ ವರ್ಷ ಟೀಸರ್ ಬಿಟ್ಟ ಮೇಲೆ ಟೀಮ್ ಸೈಲೆಂಟ್ ಆಗಿದೆ. ಈ ವರ್ಷ ಖಂಡಿತ ಸರ್ಪ್ರೈಸ್ ಕೊಡೋ ನಿರೀಕ್ಷೆಯಿದೆ. ಗ್ರಾಮಾಯಣ ವಿನಯ್ ರಾಜ್ಕುಮಾರ್ ಅವರ ಈ ಪ್ರಾಜೆಕ್ಟ್ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಆದ್ರೆ ಈ ವರ್ಷ ಇದು ಅಂತಿಮವಾಗಿ ಪ್ರೇಕ್ಷಕರ ಮುಂದೆ ಬರುವ ಹಾದಿಯಲ್ಲಿದೆ. ಉಗ್ರಾಯುಧಂ ಕೊನೆಯದಾಗಿ ಶ್ರೀಮುರಳಿ ನಟನೆಯ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ. ಇದರ ಆಕ್ಷನ್ ಸೀನ್ಗಳು ಹೈಲೈಟ್ ಆಗಿರಲಿವೆ. ವರ್ಷದ ಅಂತ್ಯಕ್ಕೆ ಇದು ಬಿಡುಗಡೆಯಾಗುವ ಸಾಧ್ಯತೆಯಿದೆ. ನೋಡಿದ್ರಲ್ಲ ಗೆಳೆಯರೆ, ಇವಿಷ್ಟು ಈ ವರ್ಷದ ಭರವಸೆಯ ಸಿನಿಮಾಗಳು. ಇವುಗಳಲ್ಲಿ ನೀವು ಯಾವ ಸಿನಿಮಾಗೆ ಅತಿ ಹೆಚ್ಚು ಕಾಯ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಪಿಕ್ಚರ್ ಫಾರ್ ಯು ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.